ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತು ನಾನು ನಿಮ್ಮೊಡನೆ ಮಾತನಾಡ್ತಾ ಇರುವಂತಹ ವಿಷಯ ಅತ್ತೆ ಮತ್ತು ಸೊಸೆಯರು. ಅತ್ತೆ ಒಳ್ಳೆಯವಳಿದ್ದರೆ ಸೊಸೆ ಕೆಟ್ಟವಳಾಗಿರ್ತಾಳಂತೆ. ಸೊಸೆ ಒಳ್ಳೆಯವಳಾಗಿದ್ದರೆ ಅತ್ತೆ ಕೆಟ್ಟವಳಾಗಿರುತ್ತಾಳಂತೆ. ಹೀಗೆ ಅತ್ತೆಗೆ ಸರಿಯಾದಂತಹ ಸೊಸೆ ಸಿಗುವುದಿಲ್ಲ, ಸೊಸೆಗೆ ಸರಿಯಾದಂತಹ ಅತ್ತೆ ಸಿಕ್ಕಿರುವುದಿಲ್ಲ. ಈ ಒಂದು ಸಮಸ್ಯೆ ಅಂದಿನಿಂದ ಇಂದಿನವರೆಗೂ ಕೂಡ, ಹಿಂದೇನೋ ಸ್ವಲ್ಪ ಆಧುನಿಕತೆ ಬಂದು ಹೆಣ್ಣು ಮಕ್ಕಳು ಹೊರಗಿನ ಪ್ರಪಂಚಕ್ಕೆ ಬಂದಿರುವುದರಿಂದ ಅಥವಾ ಒಂದು ದುಡಿಮೆಗೆ ಹೋಗ್ತಾ ಇರೋದರಿಂದಾಗಿ ಸ್ವಲ್ಪ ಏನೋ ಜಗಳ ಅನ್ನುವಂಥದ್ದು ಕಡಿಮೆ. ಯಾಕೆ ಈ ಅತ್ತೆಯನ್ನು ಕಂಡರೆ ಸೊಸೆಗೆ ಆಗುವುದಿಲ್ಲ? ಇದಕ್ಕೊಂದು ಸಣ್ಣದೊಂದು ಜೋಕ್ ಇದೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಒಂದೂರಿನಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರು ಕೂಡ ಇದ್ರಂತೆ. ಸೊಸೆ ಬಹಳಷ್ಟು ಮುಗ್ಧ ಹುಡುಗಿ, ಪಾಪ ಅಂದರೆ ಅಷ್ಟು ಪಾಪದ ಹುಡುಗಿ. ಈ ಅತ್ತೆ ಅಷ್ಟೇ ಘಾಟಿ ಹೆಂಗಸು, ಅಷ್ಟೇ ಸ್ವಲ್ಪ ಬಾಯಿ ಬಡುಕಿ, ಸ್ವಲ್ಪ ಜೋರಿನ ಹೆಂಗಸು ಅಂತಲೇ ಹೇಳ್ಬೋದು. ಒಂದು ದಿವಸ ಈ ಸೊಸೆಯನ್ನು ಪರೀಕ್ಷಿಸಬೇಕು, ಅವಳು ಹೇಗೆ ಅಂತ ತಿಳ್ಕೊಳ್ಳುವ ಅಂತ ಯೋಚನೆ ಮಾಡಿ ಈ ಅತ್ತೆ ಸೊಸೆಯನ್ನು ಕರೆದು ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ಸೋಫಾದಲ್ಲಿ ಕುಳಿತುಕೊಂಡರೆ ನೀನು ಎಲ್ಲಿ ಕುಳಿತುಕೊಳ್ಳುವೆ? ಆಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಸೋಫಾದಲ್ಲಿ ಕುಳಿತುಕೊಂಡರೆ ನಾನಲ್ಲೇ ಕುರ್ಚಿ ಹಾಕಿ ಕುಳಿತುಕೊಳ್ಳುತ್ತೇನೆ. ಆಗ ಅತ್ತೆ ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ಕುರ್ಚಿಯ ಮೇಲೆ ಕುಳಿತುಕೊಂಡರೆ ನೀನೆಲ್ಲಿ ಕುಳಿತುಕೊಳ್ಳುವೆ ಅಂತ ಹೇಳಿದಾಗ ಈ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಕುರ್ಚಿಯ ಮೇಲೆ ಕುಳಿತುಕೊಂಡರೆ ನಾನಲ್ಲೇ ಸ್ಟೂಲ್ ಹಾಕಿಕೊಂಡು ಕುಳಿತುಕೊಳ್ಳುತ್ತೇನೆ ಅತ್ತೆ ಅಂತ ಹೇಳಿದಾಗ ಈ ಅತ್ತೆ ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ಸ್ಟೂಲ್ ಮೇಲೆ ಕುಳಿತುಕೊಂಡರೆ ನೀನೆಲ್ಲಿ ಕುಳಿತುಕೊಳ್ಳುತ್ತೀಯಾ ಅಂತ ಕೇಳಿದಾಗ ಈ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಸ್ಟೂಲ್ ಮೇಲೆ ಕುಳಿತುಕೊಂಡರೆ ನಾನಲ್ಲೇ ಮಣೆ ಹಾಕಿ ಕುಳಿತುಕೊಳ್ಳುತ್ತೇನೆ ಅತ್ತೆ ಅಂತ ಹೇಳಿದಾಗ ಸೊಸೆಯ ಈ ಮುಗ್ಧತನ, ತನ್ನ ಬಗ್ಗೆ ಇರುವಂತಹ ಗೌರವ ಕಾಳಜಿಗಳನ್ನು ಕಂಡು ಅತ್ತೆಗೆ ಸ್ವಲ್ಪ ಖುಷಿಯಾಗ್ತದೆ. ಆದರೂ ನಾನು ಮೊದಲೇ ಹೇಳಿದ ಹಾಗೆ ಘಾಟಿ ಹೆಂಗಸು. ಅತ್ತೆ ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ಮಣೆಯ ಮೇಲೆ ಕುಳಿತುಕೊಂಡರೆ ನೀನೆಲ್ಲಿ ಕುಳಿತುಕೊಳ್ಳುತ್ತೀಯಾ? ಆಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಮಣೆಯ ಮೇಲೆ ಕುಳಿತುಕೊಂಡರೆ ನಾನು ಅಲ್ಲೇ ಒಂದು ಚಾಪೆಯನ್ನು ಹಾಸಿ ಕುಳಿತುಕೊಳ್ಳುತ್ತೇನೆ ಅತ್ತೆ ಅಂತ ಹೇಳಿದಾಗ ಅತ್ತೆ ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ಚಾಪೆಯ ಮೇಲೆ ಕುಳಿತುಕೊಂಡರೆ ನೀನೆಲ್ಲಿ ಕುಳಿತುಕೊಳ್ಳುತ್ತೀಯಾ? ಆಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ಚಾಪೆಯ ಮೇಲೆ ಕುಳಿತುಕೊಂಡರೆ ನಾನಲ್ಲೇ ನೆಲದ ಮೇಲೆ ಕುಳಿತುಕೊಳ್ಳುತ್ತೇನೆ ಅತ್ತೆ ಅಂತ ಹೇಳಿದಾಗ ಅತ್ತೆ ಹೇಳ್ತಾಳಂತೆ, ಸೊಸೆ ಮುದ್ದೆ, ನಾನು ನೆಲದ ಮೇಲೆ ಕುಳಿತುಕೊಂಡರೆ ನೀನು ಎಲ್ಲಿ ಕೂರುತ್ತೀಯಾ ಅಂತ ಹೇಳಿದಾಗ ಸೊಸೆ ಹೇಳ್ತಾಳಂತೆ, ಅತ್ತೆ, ನೀವು ನೆಲದ ಮೇಲೆ ಕುಳಿತುಕೊಂಡರೆ ನಾನಲ್ಲಿ ಗುಂಡಿ ತೋಡಿ ಕುಳಿತುಕೊಳ್ಳುತ್ತೇನೆ ಅತ್ತೆ ಅಂತ ಹೇಳ್ತಾಳಂತೆ. ಈ ಒಂದು ಮಾತಿನಲ್ಲೇ ನಮಗೆ ಸೊಸೆ ಹೇಗೆ ಅನ್ನುವಂಥದ್ದು ತಿಳಿಯುತ್ತದೆ. ಆದರೆ ಇಲ್ಲಿ ಅತ್ತೆಗೆ ಸುಮ್ಮನಿರಬಹುದಿತ್ತು. ಇಂತಹ ಒಂದು ಸೊಸೆಯಂದಿರು ಸಿಕ್ಕುವುದು ಬಹಳ ಅಪರೂಪ ಅಂತಲೇ ಹೇಳಬಹುದು. ಆದರೆ ಇಲ್ಲಿ ಅತ್ತೆ ಕೇಳ್ತಾಳಂತೆ, ಸೊಸೆ, ನಾನು ಗುಂಡಿಯ ಒಳಗೆ ಕುಳಿತುಕೊಂಡರೆ ನೀನೆಲ್ಲಿ ಕುಳಿತುಕೊಳ್ಳುತ್ತೀಯಾ ಅಂತ ಕೇಳಿದಾಗ ಸೊಸೆಗೆ ರೇಗಿ ಹೋಗುತ್ತದಂತೆ. ಈ ರೀತಿ ನನ್ನನ್ನು ಪರೀಕ್ಷಿಸುವುದೇ, ತಡಿ ಕಲಿಸ್ತೇನೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಅವಳು ಹೇಳ್ತಾಳಂತೆ, ಅತ್ತೆ, ನೀವು ಗುಂಡಿಯ ಒಳಗೆ ಕುಳಿತುಕೊಂಡರೆ ನಾನು ಅಲ್ಲೇ ಹಾರೆಯನ್ನು ತಂದು ಮಣ್ಣನ್ನು ನಿಮ್ಮ ತಲೆಯ ಮೇಲೆ ಹೊತ್ತು ಹಾಕಿ ಆ ಗುಂಡಿಯನ್ನು ಮುಚ್ಚಿ ನಿಮ್ಮ ಆ ಗುಂಡಿಯ ಮೇಲೆ ನಾನು ಕುಳಿತುಕೊಳ್ಳುತ್ತೇನೆ ಅತ್ತೆ. ಹೌದಲ್ಲ? ಯಾಕೆ ಅತ್ತೆಯನ್ನು ಕಂಡರೆ ಸೊಸೆಯರಿಗೆ ಆಗುವುದಿಲ್ಲ ಅಂತ ನಿಮಗೆ ಗೊತ್ತಾಯಿತು. ಹೌದು, ನಾನಾ ರೀತಿಯ ಕಾರಣಗಳು ಏನೇ ಇರ್ಬೋದು, ಗಂಭೀರ ಕಾರಣಗಳು ಏನೇ ಇರ್ಬೋದು. ನಾನಿಲ್ಲಿ ಹೇಳಿರುವಂಥದ್ದು ಒಂದು ಹಾಸ್ಯವಂತಾಗಿ ಒಂದು ಸಣ್ಣ ಕಥೆಯನ್ನು ಅಷ್ಟೇ. ಸರಿ ಆತ್ಮೀಯರೇ, ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.